ಒಳ್ಳೆ ಬಾಳೆ ಸಸಿಗಳು ಮಾತ್ರ ಚೆನ್ನಾಗೇನೆ ಬೋರ್ತಿದಾವ್ ಮಾತ್ರ. ಆ ಒಳ್ಳೆ ಬೆಳವಣಿಗೆ ತಗೊಂಡಿದಾವೆ. ಹೆಂಗ ಫಸ್ಲು ಹಂಗೆ ಬಂದ್ಬಿಟ್ರೆ ಹೆಂಗ ದೇವ್ರ ದಯದಿಂದ ಸಾಕಪ್ಪ ಅತ್ಲಗಿ. ಇನ್ನೊಂದ್ ಸ್ವಲ್ಪ ಗೊಬ್ಬರ ಹಾಕಿಸ್ಬೇಕಿತ್ತು. ಯಾರಿಗೆ ಹೇಳಿದ್ರೆ ಸರಿ ಆಗುತ್ತೀಗ ಗೊಬ್ಬರ ಹಾಕ್ಸೋದಕ್ಕೆ? ಹ್ಮ್ ಅನುಭವ ಅಂದ್ರೆ ನಮ್ಮ ರಂಗಜ್ಜಂಗ್ ಚೆನ್ನಾಗಿ ಗೊತ್ತಿರುತ್ತೆ. ಸಾಹುಕಾರಿಗೂ ಪರವಾಗಿಲ್ಲ, ಆದ್ರೆ ರಂಗಜ್ಜನಷ್ಟು ಈ ಲೆಕ್ಕಾಚಾರಿ ಅಷ್ಟು ಅನುಭವ ಯಾರಿಗೂ ಇಲ್ಲ ನಮ್ಮೂರಲ್ಲಿ. ಅವ್ರಂದ್ರೆ ಬಾಳೆ ಸಸಿಗಳು, ಅಡಿಕೆ ಸಸಿಗಳು, ತೆಂಗಿನ ಸಸಿಗಳು ಎಲ್ಲ ಹಾಕಿಸ್ತಿರ್ತಾರೆ ನೋಡ್ರಿ. ಹಂಗಾಗಿ ಅನುಭವ ಬಂದ್ಬಿಟ್ಟು ಚೆನ್ನಾಗಿರೋದು ಗೊತ್ತೈತೆ ಅವರಿಗೆ. ಯಾವಾಗ ಗೊಬ್ಬರ ಹಾಕ್ಸೋಣ ಏನು ಎತ್ತ ಅಂತ ಅವ್ರಿಗೆ ಕೇಳ್ಕೊಂಬಿಟ್ಟು ಒಳ್ಳೆ ಗೊಬ್ಬರ ಹಾಕ್ಸಿ ಇನ್ನೊಂದ್ಸಲಿ ನೀರು ಬಿಡಿಸ್ಬೇಕಿತ್ತು. ಆ ಎಲ್ಲ ರೆಡಿ ಮಾಡಿಸ್ಬೇಕು ಮಾತ್ರ, ಸುಮ್ಕೆ ಬಿಡಬಾರ್ದು. ಇಲ್ಲ ಅಂದ್ರೆ ನನ್ನ ತಮ್ಮ ಮಾತ್ರ ನನಗೆ ಆಡ್ಕೊಳಕ್ ಶುರು ಮಾಡ್ತಾನೆ. ದೊಡ್ಡದಾಗಿ ಎಲ್ಲ ಮಾಡ್ಕೊಳ್ತೀನಿ ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ದೆ, ನೀನು ಮಾಡಿದ್ದಿದ್ದೇನಾ ಹಂಗೆ ಹಿಂಗೆ ಅಂತ. ಅವನು ಮನ್ಸಲ್ಲಾದ್ರೂ ಹೇಳ್ಕೊಂಡು ನಗಾಡ್ತಾನೆ. ಅವನು ಆ ಸಿದ್ದಣ್ಣ. ನಾನೇನು ಯಾರ ಹತ್ರನೂ ಏನು ಬುದ್ಧಿ ಕಲಿಬೇಕಾಗಿಲ್ಲ, ನಮ್ಮ ಅಣ್ಣನ ಹತ್ರನೂ ಭಾಳ ಬುದ್ಧಿ ಐತಂತ ಅವನಿಗೂ ಒಂದು ಸ್ವಲ್ಪ ತಿಳಿಲಿ. ಏನಂತ ನಾನು ತೋರಿಸ್ತೀನಿ. ಏನ ನನ್ನ ತಮ್ಮ ಮಾಡ್ತಿದ್ದಾನಲ್ಲ ಅಂತ ನಾನು ಇಷ್ಟು ದಿವಸ ಸುಮ್ಕೆ ಬಿಟ್ಟಿದ್ದೆ. ಆದರೆ ಅವನು ಊರಿಗೆ ನಾನೇ ಸಾವುಕಾರ, ನನಗೇದೇನೆ ಮನೆ ಬಿಟ್ಟು ಕಳ್ಸೋದು, ನನಗೇದೇನೆ ಊರ್ ಬಿಟ್ಟು ಹೋಗು ಅಂತ ಕಳ್ಸೋದು, ಲಗೇಜ್ ಬ್ಯಾಗ್ಗಳ ಸಮೇತ ತಗೊಂಬಂದು ಆಚೆ ಕಡೆ ಬಿಸಾಕೋದು, ಕೂಲಿ ಕೆಲಸ ಕಳ್ಸೋದು. ಏನಿದು? ನನ್ಗೆ ಏನು ಅಂದ್ಕೊಂಡಿರ್ಬೋದು ಅವನ ಮನೆ ಕೂಲಿ ಹಾಳು ಅಂದ್ಕೊಂಡಿರ್ಬೇಕಾ ನನ್ನ ತಮ್ಮ? ಆದ್ರೂ ನಿನ್ನೆ ನಾನು ಯಾಕೆ ನನ್ನ ತಮ್ಮನ ಮೇಲೆ ಬಲು ಅನುಮಾನ ಶುರು ಆಗೈತೆ ನನಗೆ. ಇಷ್ಟು ದಿವಸ ಯಾವತ್ತೂ ಇಲ್ದಿರೋನು ಒಂದು ವಾರದಿಂದ ಆ ರಂಗಜ್ಜ ಸಾವುಕಾರರ ಜೊತೆ ಎಲ್ಲರ ಜೊತೆನೂ ನಾನು ಚೆನ್ನಾಗಿದ್ದಾಗ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಳೋನು. ಅಂಥದ್ರಲ್ಲಿ ನಾನು ದಿನಾಲೂ ರಂಗಜ್ಜ ನಮ್ಮ ಲೆಕ್ಕಾಚಾರಿ ಸಾವುಕಾರರ ಜೊತೆ ಚೆನ್ನಾಗೇ ಇದ್ದೀನಿ. ಆದ್ರೂ ಇವನು ಏನೂ ಮಾತಾಡ್ದಂಗೆ ಸುಮ್ಕಿದಾನಂದ್ರೆ ಏನು ಒಂದು ಚೂರು ಗಪ್ ಚೂಪ್ ಅಂತಿಲ್ಲ, ಉಸಿರು ಬಿಡ್ತಿಲ್ಲ ಅವನು. ನನಗೂ ಯಾಕ ಅನುಮಾನ ಆಗ್ತೈತೆ. ಉಪಾಯ ಮಾಡ್ಕೊಂಡು ಬೇರೆ ನನ್ನ ಮೇಲೆ ಮಾತಾಡ್ಸೋದು. ಅಣ್ಣ ಹಂಗಲ್ ಕಣೋ, ಹಿಂಗೆ ನನ್ನ ತಪ್ಪಾಗೋಯ್ತು, ನೀನು ಬೇಕು, ನೀನು ಮುಖ್ಯ, ನಿನ್ನ ಜೊತೆ ನಾನು ಚೆನ್ನಾಗಿರ್ಬೇಕು, ನೀನಿಲ್ಲ ಅಂದ್ರೆ ಇಲ್ಲ, ಅವೆಲ್ಲ ನಾಟಕ ಹೊಡಿತಿದ್ದಾನೆ. ಆದರೂ ನನಗೆ ಯಾಕ ಅವನ ಮೇಲೆ ಬಲು ಅನುಮಾನ ನನಗೆ. ಯಾಕಂತೀರಾ? ಅವನು ಯಾವಾಗ ಹೆಂಗ್ ಚೇಂಜ್ ಆಗ್ತಾನಂತ ಹೇಳಕ್ಕೆ ಆಗಲ್ಲ. ಎಷ್ಟೇ ಆದ್ರೂ ನನ್ನ ತಮ್ಮ ಮೊದ್ಲಿಂದಾನು ಚಿಕ್ಕವನಿಂದಾನು ಅವನ ಬುದ್ಧಿ ಏನಂತ ನೋಡಿದ್ದೀನಿ ನಾನು. ಅವ್ನ ಕೆಲಸ ಮಾಡ್ಕೊಳೋದಕ್ಕೆ ಅವನು ಬುದ್ಧಿವಂತಿಕೆಯಿಂದ ಯಾರಿಗೆ ಒಳ್ಳೆಯವನಾಗೋದಕ್ಕೂ ರೆಡಿ ಇರ್ತಾನೆ, ಕೆಟ್ಟವನಾಗೋದಕ್ಕೂ ರೆಡಿ ಇರ್ತಾನೆ, ಬೇರೆಯವ್ರ ಕಾಲಿಗೆ ಬೀಳೋದಕ್ಕೂ ರೆಡಿ ಇರ್ತಾನೆ. ಅವನು ಬಲು ಬುದ್ಧಿವಂತ ನನ್ನ ತಮ್ಮ ಅವನು. ಹಂಗಂತ ನಾನು ಯಾಮಾರೋದು ಬೇಡ. ಈಗ ಉಪಾಯ ಮಾಡ್ಕೊಂಡು ಅವನು ಬಂದಿದ್ದಾನಂದ್ರೆ ಯಾಮಾರೋದು ಬೇಡ ಅಂತ ನನಗೆ ಯಾಕೆ ಅನುಮಾನ ಶುರು ಆಗೈತೆ. ನೋಡೋಣ. ಆದ್ರೂ ಅವನ ತಾವ್ಲು ಅಂಥ ಬುದ್ಧಿ ಏನಿಲ್ಲ. ರಂಗಜ್ಜ ಅವರೆಲ್ಲ ಹೇಳ್ದಂಗೆ ಏನ ಇಷ್ಟು ದಿವಸ ನನಗೆ ಅಣ್ಣ ಅಂತ ನೋಡ್ಕೊಂಡಿದ್ದಾನೆ. ನೋಡೋಣ ಏನೇನು ಮಾಡೋಣ, ಏನೇನು ಬಿಡೋದು ಒಂದು ಗೊತ್ತಾಗ್ತಿಲ್ಲ. ಏನಂದ್ರೆ ಮಾತ್ರ ಈಗ ಮಾತಾಡ್ಸಿಲ್ಲ ಸದ್ಯಕ್ಕೆ, ಸುಮ್ಕಿದ್ದೀನಿ ಬೇಜಾರು ಮಾಡ್ಕೊಂಡು ನಾನೇ. ಎಷ್ಟೇ ಆದ್ರೂ ನನ್ನ ತಮ್ಮನ ಮೇಲೆ ಬಲು ಅನುಮಾನ ಬರ್ತೈತೆ ನನಗೆ. ಏನಿದ್ರು ಒಂದ್ಸಲಿ ನನ್ನ ತಮ್ಮಂಗೆ ಮಾತಾಡ್ಸೋಕ್ಕಿಂತ ಮುಂಚೆ, ಅವನ ಜೊತೆ ಚೆನ್ನಾಗಿರೋದಕ್ಕಿಂತ ಮುಂಚೆ, ಒಂದಾಗೋದಕ್ಕಿಂತ ಮುಂಚೆ ಪಾಪ ನಮ್ಮ ಲೆಕ್ಕಾಚಾರಿ ಕೇಳ್ತೀನಿ. ಇದರಲ್ಲೆಲ್ಲ ನಮ್ಮ ಲೆಕ್ಕಾಚಾರಿಗೆ ಬಲು ಬುದ್ಧಿವಂತಿಕೆ ಐತೆ. ಅಷ್ಟು ಸುಲಭವಾಗಿ ನಮ್ಗೆಲ್ಲರಿಗೂ ಯಾಮಾರ್ಸಕ್ ಕಳ್ಸಲ್ಲ ಅವನು. ನೋಡೋಣ, ಲೆಕ್ಕಾಚಾರಿಗೆ ಒಂದು ಮಾತು ಕೇಳ್ತೀನಿ. ಹಲೋ ಲೆಕ್ಕಾಚಾರಿ, ನಾನು ಕಣ ಶೇಖರಣ. ಗೊತ್ತಾಯ್ತನ್ನು? ನಾನು ನಿಂತವೇನ ಮುಖ್ಯವಾದ ವಿಚಾರ ಮಾತಾಡ್ಬೇಕಿತ್ತು ಕಳ್ಳಿ. ಎಲ್ಲಿದ್ದಿಲ್ಲ ಲೆಕ್ಕಾಚಾರಿ ನೀನು? ಹೊಲತಾವಿದೆಯಾ? ಎಲ್ಲ ನಾನು ನಮ್ಮ ಬಾಳೆ ತೋಟದತ್ರ ಇದೀನಿ ಕಣ್ಲ. ಇಲ್ಲೇ ಪಕ್ಕದಲ್ಲೇ ಇದೆಯಾ? ಮತ್ತೆ ಕಾಣಿಸ್ಲಿಲ್ವಲ್ಲ ಈಟೊತ್ತಾದ್ರೂ. ನಾನು ನೋಡಿ ಈ ಕಡೆ ಬದಿ ಹತ್ರ ಇದೀನಿ ನೋಡಿಲಿ. ಬಾಯಿಲಿ ಬೇಗ ರಪ್ಪನ ಏನೋ ಮಾತಾಡ್ಬೇಕಿತ್ಕೊಂಡು ಬಾರವು. ಬಾರಪ್ಪ ನೀನು ಅರ್ಜೆಂಟಾಗಿ. ನೀನು ಮಂತವಿದೆಯಾ ಅಂದ್ಕೊಂಡಿದ್ದೀನಿ. ಇಷ್ಟೊತ್ತವರೆಗೂ ಕಾಣಿಸ್ಲಿಲ್ವಲ್ಲ, ಅದಕ್ಕೆ. ಸರಿ ಸರಿ ಆಯ್ತು, ಬಾರಪ್ಪನ ಬೇಗ ಬಾಯಿಲಿ. ಇಲ್ಲೇ ಇದ್ದಾನೆ, ನನಗೆ ಕಾಣಿಸೇ ಇಲ್ಲ. ಇಲ್ಲಿ ಲೆಕ್ಕಾಚಾರಿ ಇಲ್ಲಿದ್ದೀನಿ ಕಣ್, ಬಾರ. ಓಹೋ, ಏನ್ ಶೇಖರಣ, ಏನ್ ಬೆಳಿಗ್ಗೆನೆ ಬಾಳೆ ತೋಟದ ಹತ್ರ ಬಂದ್ಬಿಟ್ಟಿದ್ಯಲ್ಲ, ಏನ್ ಸಮಾಚಾರ? ಎಲ್ಲಾ ಕೆಲಸ ಕಾರ್ಯ ಎಲ್ಲ ನೀನೇ ಮಾಡ್ತಿದ್ಯನ್ನಪ್ಪ ಹಂಗಾದ್ರೆ. ಹೆಂಗ ಜವಾಬ್ದಾರಿ ತಗೊಂಡಿದ್ಯಲ್ಲ ಬಿಡ್ ಶೇಖರಣ. ಅತ್ಲಾಗಿ ಮನುಷ್ಯ ಅಂದ್ಮೇಲೆ ಜವಾಬ್ದಾರಿ ತಗೋಬೇಕು, ಕೆಲಸ ಮಾಡ್ಬೇಕು. ನೋಡ್ರಿ, ಇಷ್ಟು ದಿವಸ ಬರೀ ನಿಮ್ ತಮ್ಮನ ಮೇಲೆ ಬಿಟ್ಟಿದ್ದಕ್ಕೆ ನಿಮ್ ತಮ್ಮ ನಿನ್ಗೆ ಯಾವ ರೀತಿ ಒಂಥರ ಆಡ್ಕೊಳೋದು, ಬೈಕಣೋದು, ಯಾವ ರೀತಿ ಎಲ್ಲ ಮಾತಾಡೋದು, ಒಂಥರ ಮಾತಾಡಲ್ವಾ? ಈಗ ನೋಡ್ರಿ, ಎಲ್ಲ ಜವಾಬ್ದಾರಿ ನೀವೇ ತಗೊಂಡಿದ್ದೀರಾ. ತಗೊಂಡಾದ್ಮೇಲೆ ಜವಾಬ್ದಾರಿಗಳನ್ನ ತಗೊಂಡಿದ್ದೀರಾ. ನೋಡ್ರಿ, ಈಗ ನಿಮ್ಗೆ ಎಷ್ಟು ಇದೈತೆ ಅಂತ ತೋಟದ ಹತ್ರ ಬರ್ತೀರಾ, ಬೆಳಿಗ್ಗೆನೆ ಹೊಲತಾವ್ ಬರ್ತೀರಾ, ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದೀರಾ. ಮಾಡ್ಕೊಂಡು ಹೋಗಿ ಶೇಖರಣರೇ, ಮಾಡ್ಕೊಂಡು ಹೋಗ್ರಿ. ಹಂಗಂತ ನಿಮ್ ತಮ್ಮಂಗುನು ದೂರ ಮಾಡ್ರಿ ಅಂತ ನಾವು ಹೇಳ್ತಿಲ್ಲ. ಆದ್ರೆ ನೀವು ಜವಾಬ್ದಾರಿ ತಗೋಬೇಕು, ಮನೆ ಹಿರಿಮಗ ಅಂತ ಅಂದ್ಮೇಲೆ. ಕಣ್ಲ ಲೆಕ್ಕಾಚಾರಿ, ಎಲ್ಲ ಜವಾಬ್ದಾರಿ ತಗೊಂಡೆ ಅಲ್ವೆಲ್ಲ ಮಾಡ್ತಿರೋದು. ಬೆಳಿಗ್ಗೆ ಎದ್ದಾಗ್ಲಿ ನಾನು ಇಲ್ಲೇ ತೋಟದ ಹತ್ರ ಇದೀನಿ ಕಣ್ಲೈ. ಎಲ್ಲ ಲೆಕ್ಕಾಚಾರಿ ಇನ್ನೊಂದು ಹೇಳೋದು ಮರ್ತು ಬಿಟ್ಟೆ ಕಳ್ಳ ನಿನಗೆ. ಈಗ ಬಾಳೆ ಸಸಿಗಳಿಗೆ ಗೊಬ್ಬರ ಹಾಕಿಸ್ಬೇಕಿತ್ತು ಕಣ್ಲ. ಗೊಬ್ಬರ ಬೇಕಿತ್ತು ನನಗೆ. ಒಂದ 7-8 ಲೋಡು ಗೊಬ್ಬರ ಬೇಕಿತ್ತು ಕಣ್ಣ ನನಗೆ. ಬಾಳೆ ಸಸಿಗೂ ಬೇಕಿತ್ತು, ತೆಂಗಿನ ತೋಟಕ್ಕೂ ಬೇಕಿತ್ತು, ಅಡಿಕೆ ಸಸಿಗೂ ಬೇಕಿತ್ತು. ಒಂದು 10 ಲೋಡು ಗೊಬ್ಬರ ಸಿಗುತ್ತೆಲ್ಲ. ಗೊಬ್ಬರ ಹಾಕ್ಸ್ಬೇಕಿತ್ತು ಕಣಪ್ಪ, ಭಾಳ ಅರ್ಜೆಂಟ್ ಇತ್ತು ನನಗೆ.
ನಿಮ್ದೇನಾದ್ರೂ ಗೊಬ್ಬರ ಗಿಬ್ರ ಸಿಗುತ್ತಾ ನಮ್ಮ ಸಾವುಕಾರರು ತೋಟದಲ್ಲಿ ಏನಾದ್ರೂ ಹಸುಗಳು ಸಾಕಿದಿರಲ್ಲ, ರಂಗಜ್ಜಾರ ಹಸುಗಳು ಬೇರೆ ಸಾಕಿದಿರಾ, ಗೊಬ್ಬರ ಸಿಗುತ್ತೇನಾ? ಅವ್ರ ತಾವಿನ್ನೆಲ್ಲಿರುತ್ತೆ? ಎಲ್ಲ ನಮ್ ರಂಗಜ್ಜ ಐತಲ್ಲೋ ಸುಮ್ಕಿರುತ್ತ ಅಂದ್ಕೊಂಡಿದ್ದೀರಾ? ಅವರು ಯಾವ್ದಾದ್ರು ಇದರ್ಲಿ ಅವ್ರ ತೋಟಕ್ಕೇನೆ ಬಳಸ್ಕೊಂಡ್ಬಿಡ್ತಾರ ವಿನಃ ಯಾವ್ದೇ ಕಾರಣಕ್ಕೂ ಈ ಗೊಬ್ಬರ ಆಗ್ಲಿ ಏನು ಕೂಡ ಮಾರಕ್ ಹೋಗಲ್ಲ ಆ ರಂಗಜ್ಜ. ಅವ್ರು ಬಾಳೆ ಸಸಿ ಹಾಕ್ಸ್ಬಿಟ್ಟು ತೆಂಗಿನ ಸಸಿ ಹಾಕ್ಸಿದಾರೆ. ಈಗ ತಿರ್ಗಾ ಇನ್ನೊಂದು 4-5 ಲೋಡ್ ಇರಬೇಕು. ಈಗ ತಿರ್ಗಾ ಅಡಿಕೆ ಸಸಿಗಳು ಎಲ್ಲ ಹಾಕ್ಸೋದಕ್ಕೆಲ್ಲ ರೆಡಿ ಮಾಡಿಸ್ತಿದ್ದಾರೆ. ಅಂತದ್ರಲ್ಲಿ ಅವ್ರೇನ್ ಕೊಡಲ್ಲ. ನೋಡೋಣ, ವಿಚಾರಿಸ್ತೀನಿ ಹೇಳ್ರಿ ಶೇಖರಣರೇ, ಅದಕ್ಕೇನಂತೆ. ಒಂದ್ 10 ಲೋಡ್ ಅಲ್ವಾ? ಬೇರೆ ಇರ್ತಾವ, ನಮ್ಮೂರವ್ರ ಹತ್ರನೂ ಬೇಕಾದಷ್ಟು ಜನ ಇರುತ್ತೆ. ಇಲ್ಲಾಂದ್ರೆ ಪಕ್ಕದೂರಲ್ಲೂ ಸಿಗುತ್ತೆ. ಒಂದ್ 10 ಲೋಡ್ ಅಲ್ವಾ ಈಗ ಸದ್ಯಕ್ಕೆ ಹೇಳಿರೋದು ನೀವು? ಈಗ ಸದ್ಯಕ್ಕೆ ಇದಕ್ಕೆ ಬಾಳೆ ಸಸಿಗಳಿಗೆ ಹಾಕ್ಸೋದಕ್ಕೆ ಎಲ್ಲಾದ್ರೂ ಒಂದ್ 2-3 ಲೋಡು ಸದ್ಯಕ್ಕೆ ಅರೇಂಜ್ ಮಾಡೋಣ ಅಂತ ಕಂಡು ಹೇಳ್ರಿ. ಮತ್ತಿನ್ನೇನ್ ಸಮಾಚಾರ? ತಿಂಡಿ ಮಾಡ್ಕೊಂಡ್ ಏನ್ ಹಂಗೆ ಬಂದಿದ್ರಾ? ಎಲ್ಲ ಎದಳಲೆ ಮೇಕೆ, ನೀನ್ ಚೆನ್ನಾಗಿ ಹೇಳಿದೆ ನೀನು. ಓಹೋ, ಇಷ್ಟು ಬಿರ್ನೆ ತಿಂಡಿ ಮಾಡ್ಕೊಂಡ್ ಬರ್ತಾರೆ ನಾ ಲೆಕ್ಕಾಚಾರಿ. ಇನ್ನು ತಿಂಡಿ ಆಗಿಲ್ಲ, ಏನೂ ಆಗಿಲ್ಲ ಕಣ. ನನಗೂ ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ. ಬಾರ್ಲಾ, ಹೋಟ್ಲಿಗಾರ ಹೋಗ್ಬಿಟ್ಟು ಏನಾರ ತಿಂಡಿ ಗಿಂಡಿ ತಿನ್ಕೊಂಡಾರ ಬರೋಣ. ಮತ್ತಿನ್ನೊಂದು ಹೇಳೋದು ಮರ್ತು ಬಿಟ್ಟೆ ಕಣ ಲೆಕ್ಕಾಚಾರಿ. ನಿಂತವ ಏನೋ ಮುಖ್ಯವಾದ ವಿಚಾರ ಮಾತಾಡ್ಬೇಕಿತ್ತು, ಅದಕ್ಕೇನೆ ನಿನಗೆ ಇಲ್ಲಿ ಕರೆದಿದ್ದು. ಲೆಕ್ಕಾಚಾರಿ, ಈಗ ಒಂದು ಇದಾಗ್ಬಿಟ್ಟೈತಿ. ಈಗ ನನ್ನ ತಮ್ಮ ಇದಾನಲ್ಲ, ನನ್ನ ತಮ್ಮ ಇದ್ದಿದ್ಕೆಲೆನೆ ನೆನ್ನೆ ನಾನು ಆರಾಮಾಗಿ ಮಂತವ ಕುಂತಿದ್ದೆ. ಅಲ್ಲೇ ಬಂದು ಅವನು ಆ ಸಿದ್ದಣ್ಣ ಬಂದು ಮೇಲೆ ಬಿದ್ದು ಮಾತಾಡ್ಸೋದು. ಇಷ್ಟು ದಿವಸ ಮಾತಾಡ್ಸ್ತಿರ್ಲಿಲ್ಲ ಕಣ. ಯಾಕಂತೀಯ? ಈಗ ನಿಮ್ಮ ಜೊತೆ ಎಲ್ಲ ನಾನು ಚೆನ್ನಾಗಾಗ್ಬಿಟ್ಟಿದ್ದೀನಿ, ಆಸ್ತಿಲೆಲ್ಲ ಪಾಲ್ ಕೇಳ್ತಿದ್ದೀನಲ್ಲ, ಅದಕ್ಕೋಸ್ಕರ ನನಗೆ ನೋಡಿರೆ ಆಯ್ತು ಗುರ್ರ ಅನ್ನೋನು, ಕೋಪ ಮಾಡ್ಕೊಂಡವನು, ಸಿಡ್ಬಿಡಿ ಅನ್ನೋನು ನನಗೆ ನೋಡಿರೆ. ಯಾವಾಗ ಅದೇನಾಯ್ತು ಏನೋ ಗೊತ್ತಿಲ್ಲ, 1 ವಾರ ಆದಮೇಲೆ 1 ವಾರದಿಂದನೂ ನನಗೆ ಮಾತಾಡ್ಸ್ತಿರಲಿಲ್ಲ. ಮನೇಲೆ ಕೋಪ ಮಾಡ್ಕೊಂಡು ಕೆಲಸ ಏನು ಮಾಡ್ತಿರಲಿಲ್ಲ, ತೋಟದಲ್ಲಿ ಬರ್ತಿರಲಿಲ್ಲ, ಏನು ವ್ಯವಹಾರ ನೋಡ್ಕೊಳ್ತಿರಲಿಲ್ಲ. ನಿನ್ನೆಯಿಂದ ಭಾಳ ಚೆನ್ನಾಗಾಗ್ಬಿಟ್ಟಿದ್ದಂಗೆ ಕಂಡ ಪಾಪ. ಬಂದು ನನಗೆ ಮಾತಾಡ್ಸೋದು, ಮೇಲ್ಬಿದ್ದು ಮಾತಾಡ್ಸೋದು. ಅಣ್ಣ ನೀನು ನನಗೆ ಮುಖ್ಯ, ನಿನ್ನ ಜೊತೆ ನಾನು ಚೆನ್ನಾಗಿರ್ಬೇಕು, ನಿನಗೆಲ್ಲ ಆಡ್ಬೇಡ, ಯಾರು ಏನಂತಾರೆ ಆಡ್ಕೊಳ್ತಾರೆ ಜನಗಳು, ನಾವಿಬ್ರು ಒಟ್ಟಿಗಿರ್ಬೇಕು, ಚೆನ್ನಾಗಿರ್ಬೇಕು ನಾವು, ಸರಿನಾ? ಹಂಗೆ ಹಿಂಗೆ ಎಲ್ಲ ವ್ಯವಹಾರಗಳು ನಾನು ಮೊದಲಂತಾನೆ ನೋಡ್ಕೊಳ್ತೀನಿ. ಆದರೆ ಪ್ರತಿಯೊಂದು ಜವಾಬ್ದಾರಿ ಎಲ್ಲ ಆಸ್ತಿ ಎಲ್ಲ ನಿನ್ನ ಹೆಸರಲ್ಲೇ ಇರಲಿ. ನೀನು ಹೇಳ್ದಂಗೆನೇ ಮಾತು ಕೇಳ್ಕೊಂಡಿರ್ತೀನಣ್ಣ ನಾನು. ಆದರೆ ನೀನು ಮಾತ್ರ ಭಾಗ ತಗೋಬೇಡ, ಪಾಲ್ ತಗೋಬೇಡ, ಚೆನ್ನಾಗಿರು. ಹಂಗಂತ ನಾವಿಬ್ರು ಚೆನ್ನಾಗಿರ್ಲೇಬೇಕು ಕಣವಣ. ಯಾಕೆ ನೀನು ಕೋಪ ಮಾತ್ರ ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿದ್ದಾನೆ ನಮ್ಮ ಇವನು ಲೆಕ್ಕಾಚಾರಿ. ಯಾರು ನನ್ನ ತಮ್ಮ. ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ನನಗಂತ್ರೂ ದಿಕ್ಕೆ ತೋರ್ಸ್ದಂಗೆ ಆಗ್ಬಿಟ್ಟು ಸುಮ್ಕೆ ಈ ಕಡೆ ತೋಟದ ಕಡೆ ಬೆಳಿಗ್ಗೆ ಎದ್ದಡ್ಕೆಲ್ಲ ಬಂದ್ಬಿಟ್ಟೆ ಕಣ್ಲ ಪಾಪ. ಅಲ್ಲ ಕಣ್ರಿ ಶೇಖರಣರೇ, ಇನ್ನೇನು ಒಳ್ಳೇದೇ ಆಯ್ತು ಕಣ್ ಬಿಡ್ರಿ. ನನ್ನ ಆಸ್ತಿ ಎಲ್ಲ ನಿಮ್ಮ ಹೆಸರಲ್ಲಿ ಇರ್ಲಿ ಅಂತ ಹೇಳ್ತಿದ್ದಾರೆ ನಿಮ್ಮ ತಮ್ಮ ಅವರೇನೆ. ನೀನ್ ಚೆನ್ನಾಗಿ ಮಾತಾಡ್ಸಿದ್ದಾರೆ, ಚೆನ್ನಾಗಿ ಮಾತಾಡ್ಸ್ಕೊಂಡು ಇರ್ರಿ. ಇನ್ನೇನ್ ತೊಂದ್ರೆ ನಿಮ್ಗೆ? ಎಲ್ಲ ಸರಿಯಾಗೋಯ್ತಲ್ಲ, ಇನ್ನೇನು ಆರಾಮಾಗೋಯ್ತು, ಯಾವ್ದು ತೊಂದ್ರೆ ಏನಿಲ್ಲ. ನಿಮ್ ತಮ್ಮನು ನಿಮ್ ಜೊತೆ ಚೆನ್ನಾಗಿ ಮಾತಾಡ್ತಿದ್ದಾರೆ, ನಮ್ ಜೊತೆನೆ ಚೆನ್ನಾಗಿದ್ದು ಅದೇನು ವ್ಯವಹಾರಗಳು ನೋಡ್ಕೊಂಡು ಹೋಗ್ರಿ, ಇನ್ನು ಉತ್ತಮನೇ ಆಗೋಯ್ತಲ್ಲ. ಅದ್ರಲ್ಲಿ ನನಗ್ ಕೇಳೋದು ಏನಾಯ್ತು ಶೇಖರಣರೇ? ಅಲ್ಲ ಶೇಖರಣರೇ, ನನಗೆ ಇದ್ರಲ್ಲೆಲ್ಲ ಏನು ಗೊತ್ತಾಗಲ್ ಕಣ್ ಶೇಖರಣರೇ. ವಯಸ್ಸಿನಲ್ಲಿ ನಾನು ಸಿಕ್ಕಾಪಟ್ಟೆ ಕಿರಿಯವನು, ನೀವು ಹಿರಿಯವರು. ನನಗೆ ವಯಸ್ಸಾಗಿರೋಷ್ಟು ನಿಮ್ಗೆ ಅನುಭವನೇ ಆಗಿರುತ್ತೆ. ಅಂತದ್ರಲ್ಲಿ ನಾನು ಇನ್ನೇನು ಹೇಳೋಣ ಶೇಖರಣರೇ ನಿಮ್ಗೆ? ಚೆನ್ನಾಗಿರ್ರಿ, ಅಣ್ಣ ತಮ್ಮಂದ್ರೆಲ್ಲಾರು ಚೆನ್ನಾಗಿರ್ಬೇಕಲ್ವಾ, ಒಟ್ಟಿಗೆ ಚೆನ್ನಾಗಿರ್ರಿ, ಬೇಡ ಅನ್ನಲ್ಲ ನಾನು. ಹಂಗಲ್ ಕಂಡ್ಲ ಲೆಕ್ಕಾಚಾರಿ, ನಾನು ಹೇಳ್ತಿರೋದು ನಾನೇ ಒಂಥರ ಹೇಳಕ್ ಹೋದ್ರೆ ನೀನೇ ಒಂಥರ ತಿಳ್ಕೊಂಬಿಡ್ತೀಯ ಕಳ್ಳ, ಉಲ್ಟಾ ಪುಲ್ಟಾನೇ ತಿಳ್ಕೊಂಬಿಡ್ತೀಯ. ನಿನಗೇನು ಅರ್ಥನೇ ಆಗಲ್ಲ ಕಳ್ಳೆ ನಿನಗೆ. ನಾನು ಹೇಳ್ತಿರೋದು ತಲೆಯಲ್ಲಿ ಹೋಗ್ಲಿ ಒಂದ್ರಿಟ್ಟು. ಯಾವತ್ತೂ ಇಲ್ದೇರೋನು ನನ್ನ ತಮ್ಮ 1 ವಾರದಿಂದ ಕೋಪ ಮಾಡ್ಕೊಂಡು ನನ್ನ ಮೇಲೆ ರೇಗಾಡ್ತಿದ್ದವನು ಈಗ ಸಡನ್ ಆಗಿ ಬಂದ್ಬಿಟ್ಟು ನನಗೆ ಮೇಲ್ ಬಿದ್ದು ಮಾತಾಡ್ಸ್ತಿದ್ದಾನಂದ್ರೆ ಏನೋ ಕುತಂತ್ರ ಏನಾರ ಇರ್ಬೇಕಾ, ಏನೋ ನಾಟಕ ಮಾಡ್ತಿದ್ದಾನ. ನನಗೆ ಯಾಕ ಅನುಮಾನ ಶುರು ಆಗೈತೆ. ಅವನಿಗೆ ನಂಬೋದು ಭಾಳ ಅಂದ್ರೆ ಭಾಳ ಕಷ್ಟ ಆಗೋಗ್ಬಿಟ್ಟೈತೆ ಕಣ್ಲ ಪಾಪ. ಬಲು ಅನುಮಾನ ಶುರು ಆಗ್ಬಿಟ್ಟೈತೆ ಅವನ ಮೇಲೆ ನನಗೆ. ಅದಕ್ಕೋಸ್ಕರ ನಿನಗೆ ಕೇಳ್ತಿರೋದು. ಏನಾದ್ರೂ ನನ್ನ ತಮ್ಮ ಏನಾದ್ರು ಪ್ಲಾನ್ ಗೀನ್ ಏನಾರ ಮಾಡ್ಕೊಂಡು ಏನಾರ ಬರ್ತಿದ್ದಾನ ನಂತವ ಚೆನ್ನಾಗಿ ಮಾತಾಡ್ಸ್ಕೊಂಡು ಆಸ್ತಿ ವ್ಯಾರಕ್ಕೆ ಎಲ್ಲದಕ್ಕೂ. ಇನ್ನೇನು ಆಸ್ತಿ ಮನೆಯೆಲ್ಲ ನನ್ನ ಹೆಸರಲ್ಲಿ ಐತಲ್ಲ, ಅದಕ್ಕೇನಾದ್ರೂ ನಾಟಕ ಮಾಡ್ಕೊಂಡು ಬರ್ತಿರ್ಬೋದಾ, ಇಲ್ಲ ದಿಟ್ಟವಾಗ್ಲೂ ನಮ್ಮ ಅಣ್ಣ ಬೇಕು ಅಂತ ಪ್ರೀತಿಯಿಂದ ಬರ್ತಿದ್ದಾನಂತ ನನಗೆ ಅನುಮಾನ ಶುರು ಆಗೈತೆ. ಅದಕ್ಕೋಸ್ಕರ ನಿಂತವ ಮಾತಾಡೋಣ ಅಂತ ಬಂದಿದ್ದು. ಈಗ ಸದ್ಯಕ್ಕಿಗೆ ನನ್ನ ತಮ್ಮಂಗೆ ನಾನು ಮಾತಾಡ್ಸೋ ಇಲ್ಲ ಕಣ್ಲ. ನೆನ್ನೆಯಿಂದ ಅವನೇ ಮೇಲ್ ಬಿದ್ದು ಮಾತಾಡ್ಸಿದ್ದಾನೆ. ಬೆಳಿಗ್ಗೆ ಅವನೇ ಟೀ ತಗೊಂಬಂದು ಕೊಟ್ಟ. ಆದ್ರೂ ನನಗೆ ಅವನ ಬುದ್ಧಿ ಮೇಲೆ ಭಾಳ ಅನುಮಾನ ನನಗೆ. ಅವನು ಕೆಲಸ ಮಾಡಿಸ್ಕೊಳೋದಕ್ಕೆ ಬೇರೆಯವ್ರ ಹತ್ರ ಕೆಟ್ಟವನಾಗೋದಕ್ಕೂ ರೆಡಿ ಇರ್ತಾನೆ, ಒಳ್ಳೆಯವನಾಗೋದಕ್ಕೂ ರೆಡಿ ಇರ್ತಾನೆ. ಎಷ್ಟೇ ಆದ್ರೂ ನನ್ನ ತಮ್ಮನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತೈತಿ. ಅದಕ್ಕೋಸ್ಕರ ಕಣ್ಲ ಪಾಪ ಲೆಕ್ಕಾಚಾರಿ ನಾನು ಕೇಳ್ತಿರೋದು. ಹಂಗಂತೀರಾ ಶಂಕರಣ್ಣರೇ? ಹೇಳಕ್ಕಾಗಲ್ಲ. ನಿಮ್ ತಮ್ಮವ್ರು ಇದಾರಲ್ಲ, ಶಂಕರಣ್ಣ, ಸಾವುಕಾರ ಶಂಕರಣ್ಣ, ಅವ್ನು ಏನು ಮಾಡೋದಕ್ಕೂ ಮಾತ್ರ
ಅವ್ನು ಸಾವುಕಾರ ಆಗೋದಕ್ಕೆ ನಿಮ್ಗೆ ಮೋಸ ಮಾಡೋದಕ್ಕೂ ರೆಡಿ ಇರ್ತಾನೆ ಈಗ. ಇಷ್ಟು ದಿವಸ ನನಗೂ ಮನಸ್ಸಲ್ಲಿ ಒಳಿತೈತೆ, ಅವ್ರ ಮೇಲೆ ಬಹಳ ಅನುಮಾನ ಐತೆ. ಯಾಕಂತೀರ ಇವಾಗ ನಿಮಗೆ ಡೈರೆಕ್ಟ್ ಆಗೇನೆ ಹೇಳ್ಬಿಟ್ರೆ, ಈಗ ಅಣ್ಣ ತಮ್ಮ ಒಂದಾಗೋದಕ್ಕೆ ಹೋಗ್ತಿರೋ ಅಣ್ಣ ತಮ್ಮಂದ್ರುಗಳಿಗೆ ನಾನೇ ಮಧ್ಯದಲ್ಲಿ ಇಲ್ದವೆಲ್ಲ ತಲೆಗೆ ತುಂಬಿಟ್ಟು ಸುಮ್ಮನೆ ಒಂದು ಒಟ್ಟಿಗಿರೋ ಕುಟುಂಬನ ಹಾಳು ಮಾಡ್ದಂಗಾಗುತ್ತೆ, ಹೊಡೆದಂಗಾಗುತ್ತೆ ಅಂತ ನಾನು ಏನು ಮಾತಾಡಲಿಲ್ಲ, ಚೆನ್ನಾಗಿರ್ರಿ ಅಂತ ಹೇಳಿದ್ದು. ಆದ್ರೂ ಶೇಖರಣರೇ, ನೀವು ಹೇಳ್ತಿದ್ದೀರಂತ ಹೇಳ್ತಿದ್ದೀನಿ ನೋಡ್ರಿ. ನನ್ನ ಪ್ರಕಾರ ನನಗೆ ಯಾಕೆ ಶಂಕರಣ್ಣನ ಮೇಲೆ ಭಾಳ ಅನುಮಾನ ಐತೇನು. ಇದ್ದಿದ್ದ ಕಳೆದೇನೆ ಬಂದು ಅವರು ಮೇಲ್ಬಿದ್ದು ನಿಮಗೆ ಮಾತಾಡಿಸಿದ್ದಾರೆ ಅಂತ ಹೇಳಿದ್ರೆ ಗ್ಯಾರಂಟಿ ನನಗೆ ಅನುಮಾನ. ಇಷ್ಟು ದಿವಸ ನಮ್ಮ ಜೊತೆ ನಮಗೆ ಮಾತಾಡ್ಸೋದಿರ್ಲಿ, ನಮ್ಮ ಜೊತೆ ಸುಮ್ಮನೆ ಅಲ್ಲಿ ನಿಂತಿದ್ರು ಗುರುಗಾರ ಅನ್ನೋರು ನಮ್ಮ ಮೇಲೆ ಅಷ್ಟೊಂದು ಕೋಪ ಐತೆ. ಅಂಥದ್ರಲ್ಲಿ ನೀವು ನಮ್ಮ ಜೊತೆ ಎಲ್ಲ ಚೆನ್ನಾಗಿದ್ರು ಕೂಡ ನಿಮ್ಮ ಜೊತೆ ಅವ್ರು ಮಾತಾಡ್ಸ್ಕೊಂಡು ಚೆನ್ನಾಗಿದ್ದಾರಂದ್ರೆ ನೀವು ಅವ್ರ ಮೇಲೆ ಭಾಳ ಬುದ್ಧಿವಂತಿಕೆಯಿಂದ ಅವ್ರ ತಾವ ಇರಬೇಕು ನೀವು. ಯಾಮಾರ್ಬೇಡ್ರಿ. ಅದೇ ಕಂಡ್ಲ ಲೆಕ್ಕಾಚಾರಿ ನನಗೂ ತಲೆ ಕೆಟ್ಟು ಹೋಗಂಗೆ ಆಗ್ತಿರೋದು. ಅವನ್ ತವ ಹೆಂಗ ಈಗ ನೆಮ್ಮದಿಯಾಗಿದ್ದೆ ಒಂದು ವಾರದಿಂದ, ಅವನ್ ಸವಾಸ ಮಾಡಿದ್ರೆ ತಿರ್ಗಾ ನನಗೆ ಏನಾದ್ರು ತೊಂದರೆಗಿಂದ್ರೆ ಆದತ್ತು ಅಂತ ನನಗೆ ಯಾಕ ಅನುಮಾನ ಶುರು ಆಗ್ಬೋಗ್ಬಿಟ್ಟೈತೆ ಕಂಡ ಲೆಕ್ಕಾಚಾರಿ. ನನ್ನ ತಮ್ಮ ಅಂತನೂ ನಾನು ಇದು ಮಾಡ್ತಿಲ್ಲ ಕಣಪ್ಪ. ನನ್ನ ತಮ್ಮ ಅವನಿಗೇನು ಅಣ್ಣ ಅಂತ ಒಂದು ಈಟು ಕನಿಕರ ಅನ್ನೋದಿಲ್ಲ ಅವನಿಗೆ. ಅದೇ ನನಗೆ ಅನುಮಾನ ಶುರು ಆಗೈತೆ. ಅದಕ್ಕೆ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಕಂಡ ಲೆಕ್ಕಾಚಾರಿ. ನೀನೇನಾದ್ರೂ ಒಂದು ಐಡಿಯಾ ಕೊಡ್ಲಾ ಬೇಗ. ಅಲ್ಲ ಕಣ್ರಿ ಶೇಖರಣರೇ, ಏನಾದ್ರೂ ಒಂದು ಉಪಾಯ ಮಾಡ್ಕೊಡು, ಐಡಿಯಾ ಕೊಡು ಅಂತ ನೀವು ಹೇಳ್ತಿದ್ದೀರಾ. ಈಗ ನನ್ನ ಮನಸ್ಸಿಗೆ ಹೆಂಗಾಗುತ್ತಂದ್ರೆ, ನಿನ್ನೆ ರಂಗಜ್ಜ ಏನಂತ ಹೇಳ್ರಿ ಒಟ್ಟಿಗಿರೋ ಅಣ್ಣ ತಮ್ಮಂದ್ರುಗಳಿಗೆ ನಾವು ಒಂದೇ ಚೆನ್ನಾಗಿರೋ ಕುಟುಂಬಕ್ಕೆಲ್ಲ ಒಡೆಯಂಗೆ ಆಗುತ್ತೆ ಕಳ್ಳ ಲೆಕ್ಕಾಚಾರಿ. ನಿನಗೆ ಗೊತ್ತಾಗಲ್ಲ. ಯಾವತ್ತಿದ್ರು ಅದು ಎಂಥ ಮೋಸಗಾರ ಇರಲಿ, ಅದೆಷ್ಟೇ ಕೋಪ ಮಾಡ್ಕೊಂಡಿರ್ರಿ, ಅದೆಷ್ಟಾರು ಜಗಳ ಮಾಡ್ಕೊಂಡಿರ್ರಿ ಅಣ್ಣ ತಮ್ಮಂದ್ರು, ಆದರೆ ನಾವು ಯಾವತ್ತೂ ಕೂಡ ಅವರಿಗೆ ಒಂದು ಮಾಡೋದಕ್ಕೆ ನೋಡಬೇಕು ವಿನ ಯಾವತ್ತೂ ಕೂಡ ಅವರಿಗೆ ಒಬ್ರಿಗೊಬ್ರಿಗೆ ಜಗಳ ಮಾಡ್ಕೊಳ್ಳೋಂಗೆ ಹಂಗೆಲ್ಲ ಮಾಡಬಾರ್ದು ಕಳ್ಳ ಲೆಕ್ಕಾಚಾರಿ ಅಂತ ಅವ್ರು ಎಷ್ಟು ಸಲ ಹೇಳಿದಾರೆ ಗೊತ್ತಾ. ಅದಕ್ಕೋಸ್ಕರ ನನಗೆ ನೀವು ನಿಮ್ಮ ತಮ್ಮನ ಜೊತೆ ದೂರ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ಶೇಖರಣರೇ. ನೀವೇನಾದ್ರೂ ತಿಳ್ಕೊಂಬಿಡ್ರಿ. ಆದರೆ ಒಂದು ಮಾತು ಹೇಳ್ತೀನಿ ಶೇಖರಣರೇ, ಈಗ ಏನು ಮಾಡೋದಂತ ದಿಕ್ಕೇ ತೋರಿಸ್ತಿಲ್ಲ. ನೀವು ಮಾತ್ರ ನಿಮ್ಮ ತಮ್ಮನ ಹತ್ರ ಭಾಳ ಜೋಪಾನಾಗಿ ಬುದ್ಧಿವಂತಿಕೆಯಿಂದ ನೀವು ಇರಲೇಬೇಕು, ಸರಿನಾ ಶೇಖರಣರೇ? ಒಂದು ಐಡಿಯಾ ಹೇಳ್ತೀನಿ, ನಾನು ಹೇಳ್ದಂಗೆ ಮಾಡ್ರಿ ನೀವೀಗ, ಸರಿನಾ? ಈಗ ನಿಮ್ಮ ತಮ್ಮನ ಜೊತೆ ನೀವು ಕೋಪ ಮಾಡ್ಕೊಂಡು ನೀವು ಇರಬೇಡ್ರಿ, ಚೆನ್ನಾಗೇ ಇರ್ರಿ, ಖುಷಿಯಾಗೇ ಇರ್ರಿ, ಸರಿನಾ? ಮಾತಾಡ್ಸ್ರಿ, ನಿಮ್ಮ ಅಮ್ಮ ಜೊತೆನೂ ಚೆನ್ನಾಗಿರ್ರಿ, ಇಡೀ ನಿಮ್ಮ ಫ್ಯಾಮಿಲಿ ಜೊತೆನೇ ಚೆನ್ನಾಗಿರ್ರಿ. ಆದರೆ ನಿಮ್ಮ ತಮ್ಮವರು ಒಳ್ಳೆಯವರಲ್ಲ, ಭಾಳ ಬುದ್ಧಿವಂತಿಕೆಯಿಂದ ನಿಮ್ಮ ತವ ಏನೋ ಒಂದು ಐಡಿಯಾ ಮಾಡ್ಕೊಂಡೇ ಏನೋ ನಾಟಕ ಮಾಡ್ತಿದ್ದಾರಂತ ನನಗೆ 100% ಅನಿಸ್ತೈತೆ. ಅದಕ್ಕೋಸ್ಕರ ನಿಮ್ಮ ತಮ್ಮನ ಜೊತೆ ನೀವೇನು ಮಾಡಬೇಕು ಅಂದರೆ ಭಾಳ ಚೆನ್ನಾಗಿ ಇರಬೇಕು. ಆದರೆ ಎಲ್ಲದರಲ್ಲೂ ನೀವು ಬುದ್ಧಿವಂತಿಕೆ ಇರಬೇಕು. ಪ್ರತಿಯೊಂದು ಮಿನಿಟಲ್ಲೂ ಕೂಡ ನೀವು ಬುದ್ಧಿವಂತಿಕೆಯಿಂದ ಇರಬೇಕು. ನಿಮ್ಮ ತಮ್ಮರು ನಿಮ್ಮ ಜೊತೆ ನಾಟಕ ಮಾಡ್ತಿದ್ದಾರಾ, ಇಲ್ಲ ನಿಜವಾಗ್ಲೂ ಚೆನ್ನಾಗಿದ್ದಾರಾ ನಿಮ್ಮ ಜೊತೆ, ಅಥವಾ ನಿಮ್ಮಿಂದಾನೇ ಏನಾದ್ರೂ ಕೆಲಸ ಮಾಡಿಸ್ಕೊಳೋದಕ್ಕೆ ಏನಾದ್ರೂ ಆಸ್ತಿ ಗಿಸ್ತಿ ವಿಚಾರಕ್ಕೆ ಏನಾದ್ರೂ ನಾಟಕ ಮಾಡ್ತಿದ್ದಾರಾ ಅಂತ ನೀವು ಅವ್ರ ಜೊತೆನೇ ಇದ್ದು ಅವ್ರ ಜೊತೆ ಚೆನ್ನಾಗೇ ಇದ್ದು ನೀವು ಪತ್ತೆ ಹಚ್ಚಬೇಕು. ಅರ್ಥ ಆಗ್ತೈತಲ್ಲ ನಾನು ಹೇಳ್ತಿರೋದು? ಅವರು ಈಗ ಮಾಡ್ತಿರೋದು ನಾಟಕನ ಇಲ್ವಾ ಅಂತ ನೀವು ಪತ್ತೆ ಹಚ್ಚಬೇಕು. ಹೆಂಗ್ ಪತ್ತೆ ಹಚ್ಚಬೇಕು ಐಡಿಯಾ ಹೇಳ್ಕೊಡ್ತೀನಿ. ಉಪಾಯದಿಂದ ನಿಧಾನಕ್ಕೆ ನಿಮ್ಮ ತಮ್ಮರು ಬೇರೆಯವ್ರ ಹತ್ರ ಏನಾರ ಮಾತಾಡೋದು, ಅವ್ನು ಸಿದ್ದಣ್ಣನ ಹತ್ರ ಏನಾರ ವಿಷಯಗಳೆಲ್ಲ ಹೇಳ್ಕೊಳೋದು, ಅವೆಲ್ಲದನ್ನು ಕೂಡ ಒಂದೊಂದಾಗೆ ನಿಧಾನಕ್ಕೆ ನೀವು ಏನು ಗೊತ್ತಿಲ್ದಂಗೆ ದಡ್ರ ಥರ ಇದ್ದು ಪ್ರತಿಯೊಂದನ್ನು ಕೂಡ ನೀವು ತಿಳ್ಕೊಳ್ತಾ ಹೋಗ್ಬೇಕು. ಹಂಗೆ ನಾನು ಹೇಳ್ತಿರೋದು. ಒಟ್ನಲ್ಲಿ ಈಗ ನಿಮ್ಮ ತಮ್ಮ ಶಂಕರಣ್ಣವ್ರ ಜೊತೆ ನೀವು ಜಗಳ ಮಾಡ್ಕೊಂಡು ಇರಬೇಡ್ರಿ, ಚೆನ್ನಾಗೇ ಇರ್ರಿ. ನೀವು ಅವ್ರು ಹೆಂಗ್ ನಾಟಕ ಮಾಡ್ತಾರೋ ನೀವು ನಾಟಕ ಮಾಡ್ಕೊಂಡೇ ಇರ್ರಿ. ಆದ್ರೆ ನಿಮ್ ಬುದ್ಧಿನ ಮಾತ್ರ ನೀವು ಮಾತ್ರ ಯಾವ್ದೇ ಕಾರಣಕ್ಕೂ ಯಾಮಾರಕ್ಕೆ ಹೋಗ್ಬೇಡ್ರಿ. ಐಡಿಯಾ ಬಂತ ಈಗ ನಿಮ್ಗೆ? ಕರೆಕ್ಟ್ ಕಂಡ ಲೆಕ್ಕಾಚಾರಿ, ಒಳ್ಳೆ ಐಡಿಯಾನೇ ಹೇಳ್ಕೊಟ್ಟಿದ್ಯಾ. ಇವೆಲ್ಲದೂ ನನ್ನ ತಲೆಯಲ್ಲಿ ಹೋಗೋದೇ ಇಲ್ಲ ಕಂಡ ಲೆಕ್ಕಾಚಾರಿ, ನೀನು ಏನಾರ ಅನ್ಕ. ಅದಕ್ಕೋಸ್ಕರನೇ ಏನು ಮಾಡೋದು ಏನು ಅಂತ ನಿಂತವ ಕೇಳೋಣಂತಾನೆ ಬಂದಿದ್ದು ನಾನು. ಈಗ ಏನು ಮಾಡೋಣ, ಈಗ ಹೋಗ್ಬಿಟ್ಟು ನನ್ನ ತಮ್ಮಂಗಾರೆ ಮಾತಾಡ್ಸೋಣ ನಾನು. ಹ್ಞೂ ಕಣ್ರಿ ಶೇಖರಣರೇ, ನೀವೇ ಹೋಗ್ಬಿಟ್ಟು ಚೆನ್ನಾಗಿ ಮಾತಾಡ್ಸ್ರಿ, ಚೆನ್ನಾಗಿರ್ರಿ, ಅವ್ರ ಜೊತೆನೇ ಇರ್ರಿ. ಜೊತೆನೇ ಇದ್ಬಿಟ್ಟು ನೀವು ಪತ್ತೆ ಹಚ್ಬೇಕು. ಅವನು ನಿಮ್ಮ ತಮ್ಮ ಇದಾರಲ್ಲ ನಾಟಕ ಮಾಡ್ತಿದಾರ, ಇಲ್ಲ ಬೇಕು ನಿಜವಾಗ್ಲೂ ನಿಮ್ಮ ಜೊತೆ ಚೆನ್ನಾಗಿದ್ರೆ ಅಣ್ಣ ತಮ್ಮದ್ರು ಇನ್ನೂ ಖುಷಿನೇ ಶೇಖರಣರೇ ನನಗೆ. ಆಯ್ತಾ ಶಂಕರಣ್ಣರು ನೀವು ಒಟ್ಟಿಗೆ ಚೆನ್ನಾಗಿರ್ರಿ, ಖುಷಿಯಾಗಿ. ಆದ್ರೆ ಅವ್ರೇನಾದ್ರೂ ನಾಟಕ ಮಾಡ್ತಿದಾರಂತ ನಿಮ್ಗೆ ವಿಚಾರ ಗೊತ್ತಾಗೇ ಆಗುತ್ತೆ. ನೀವು ಮಾತ್ರ ನಂಬಕ್ಕಂತೂ ಇವಾಗಲೇ ಹೋಗ್ಬೇಡ್ರಿ ನಿಮ್ಮ ತಮ್ಮಂಗೆ, ಆಯ್ತಾ? ನಿಮ್ಮ ಬುದ್ಧಿ ನಿಮ್ಮ ಕೈಲಿರ್ಲಿ ಅಂತ ನಾನು ಹೇಳ್ತಿದ್ದೀನಿ. ಸರಿ ಕಣ್ಲ ಪಾಪ ಲೆಕ್ಕಾಚಾರಿ, ಒಳ್ಳೆ ಐಡಿಯಾನ ಹೇಳ್ಕೊಟ್ಟಿದ್ಯಾ. ಸರಿ ಆಯ್ತು. ಹಂಗಾರೆ ನನ್ನ ತಮ್ಮನ ಜೊತೆ ಒಂದಾಗ್ತೀನಿ. ಇವಾಗ ಒಂದಾಗ್ಬಿಟ್ಟು ಚೆನ್ನಾಗಿ ಇರ್ತೀನಿ, ಜೊತೆಲೇ ಇರ್ತೀನಿ. ಅವ್ನ ತವಳು ತೋಟದ ಹೊಲದ್ದೆಲ್ಲ ಕೆಲಸ ಮಾಡಿಸ್ಕೊಳ್ತೀನಿ, ಆರಾಮಾಗಿ ಇರ್ತೀನಿ. ಆದರೆ ಅವನ ಬುದ್ಧಿ ಏನಂತ ನಾನು ನಿಧಾನಕ್ಕೆ ಅವನ ಜೊತೆನೇ ಇದ್ಬಿಟ್ಟು ಪತ್ತೆ ಹಚ್ತೀನಿ, ಬಿಡೋದೇ ಇಲ್ಲ. ಆಮೇಲಿಂದ ಇರೋದು ಅವನಿಗೆ. ಸರಿ ಕಣ ಲೆಕ್ಕಾಚಾರಿ, ಆಯ್ತು. ನಾನು ಬರೋಣ ಹಂಗಾರೆ.
ಹ್ಞೂ ಸರಿ ಕಣ್ ಶೇಖರಣೆ ಆಯ್ತು. ಸಾಯಂಕಾಲದ ಹೊತ್ತು ಮಧ್ಯಾಹ್ನದ ಹೊತ್ತು ಅಲ್ಲಿ ರಂಗಜ್ಜರ್ಮ ಅಂತ ಬರ್ರಿ, ಒಂದ್ ಗಳಿಗೆ ಕೂತ್ಕೊಂಡು ಮಾತಾಡೋಣ, ಬೇಜಾರ ಆಗ್ತಿರುತ್ತೆ. ಇನ್ನೇ ನೀವು ಪುರ್ಸೊತ್ತಾಗಿ ಇರ್ತಿರಲ್ಲ, ಪುರ್ಸೊತ್ತಾಗಿ ಇರ್ತೀರಾ? ಏನಾರ ಕೆಲಸ ಏನಾರ ಆಯ್ತಾ? ಸಾಧ್ಯಕ್ಕೆ ಇನ್ನೇನು ಯಾವ್ದು ಕೆಲಸ ಇಲ್ಲ ಕಣ, ಹೇಳ ಮಗ. ತಿಂಡಿ ಗಿಂಡಿ ತಿನ್ಕೊಂಡು ಬರ್ತೀನಿ ಕಣ್, ಹೇಳು. ಹ್ಞೂ ಎಲ್ಲೋಗಿದ್ದಲ್ಲ ಸಿದ್ದಣ್ಣ, ಕಾಣಿಸ್ತಾನೆ ಇರಿಲ್ವಲ್ಲ ನಿನ್ನೆಯಿಂದಾನು. ಅಲ್ಲ ಕಣ, ಎಲ್ಲಾರು ಕೈ ಕೊಟ್ಬಿಟ್ರು. ಇನ್ನೇನ್ ಈ ಸಾವುಕಾರ ಕೈಲಿ ಇನ್ನೇನಾಗುತ್ತೆ ಅಂತ. ಇನ್ನೇನು ಆಸ್ತಿ ಅವ್ರ ಹೆಸರಲ್ಲಿಲ್ಲ, ಮನೆ ಇನ್ನೇನು ಅವ್ರ ಹೆಸರಲ್ಲಿಲ್ಲ, ಇನ್ನೇನು ಪ್ರಯೋಜನ ಇಲ್ಲ ಅಂತ ನೀನು ನನಗೆ ಮಾತಾಡ್ಸೋದ್ ಬಿಟ್ಬಿಟ್ಟೆ ಅನ್ನು. ಎಲ್ಲ ಸಾವುಕಾರ್ರೆ, ಶಂಕರಣ್ಣರೇ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ? ನನಗೆ ಬೇರೆಯವ್ರಂಗೆ ಅನ್ಕೋಬಿಡ್ರಿ ನೀವು. ನನಗೆ ಕಷ್ಟ ಕಾಲದಲ್ಲಿ ನೀವು ಆಗಿದ್ದೀರಾ, ಯಾವತ್ತೂ ಕೂಡ ನಿಮ್ಗೆ ಕೈ ಬಿಡಲ್ಲ, ಸರಿನಾ? ನೀವು ಸಾವುಕಾರಾಗೆ ಇರ್ಲಿ, ನೀವು ಕೂಲಿ ಕೆಲಸನೇ ಮಾಡ್ಕೊಂಡಿರ್ರಿ, ನಿಮ್ ಜೊತೆನೇ ಇರ್ತೀನಿ, ಆಯ್ತಾ? ನನ್ನ ಹತ್ರ ಆ ರೀತಿ ಎಲ್ಲ ಬುದ್ಧಿ ಏನಿಲ್ಲ. ಚೆನ್ನಾಗಿದ್ದಾಗ ನೀವು ನನಗೆ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಇವಾಗ ನಾನು ಬೇಕಾದ್ರೆ ನಿಮಗೆ ಸಹಾಯ ಮಾಡ್ತೀನಿ ಕಣ್, ಹೇಳ್ರಿ, ಅದಕ್ಕೇನಂತೆ. ನೀವು ಹಿಂಗೆಲ್ಲ ಮಾತಾಡ್ಬಿಡ್ರಿ, ನನಗೆ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ನಾನು ನೆನ್ನೆ ಒಂದ್ ಸ್ವಲ್ಪ ತಿಪ್ಟೂರಲ್ಲಿ ಕೆಲಸ ಇತ್ತು, ಅದಕ್ಕೆ ತಿಪ್ಟೂರಿಗೆ ಹೋಗಿದ್ದೆ ಕಣ್ರಿ ರೀ ಶಂಕರಣ್ಣರೇ. ನೀವು ಬೇಜಾರು ಮಾಡ್ಕೊಬೇಡ್ರಿ, ನೀವು ಮಂತಾವ್ ಬರ್ಲಿಲ್ಲ ಅಂತ ಮಾತ್ರ. ಇರ್ಲಿ ಕಣ್, ಬಿಡ್ಲ ಲೆಕ್ಕಾಚಾರಿ, ಏನೋ ಬಾಯಿ ಮಾತಿಗೆ ಹಿಂಗ್ ರೇಗಿಸ್ತೇನಪ್ಪ, ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತೀಯ? ಸರಿ ಕಣ್ಲ ಲೆಕ್ಕಾಚಾರಿ, ಆಯ್ತು. ಲೆಕ್ಕಾಚಾರಿ ಏನ್ಲ ಮಾಡೋದು? ನಮ್ಮ ಅಣ್ಣ ನೋಡಿದ್ರೆ ಏನ್ಲ ಮಾತಾಡ್ತಾನೆ ಇಲ್ಲ. ನೆನ್ನೆಯಿಂದಾನು ನೀನ್ ಹೇಳ್ದಂಗೆ ನೆನೆ ಮೇಲ್ ಬಿದ್ದೆಲ್ಲ ಮಾತಾಡಿಸ್ತಿದ್ದೀನಿ, ಅಷ್ಟೊಂದೆಲ್ಲ ಚೆನ್ನಾಗಿ ನೋಡ್ಕೊಳ್ತಿದ್ದೀನಿ. ಆದ್ರೂ ಕೂಡ ನಮ್ಮಣ್ಣ ಎಲ್ಲ ನನಗೆ ಮಾತಾಡಿಸ್ತಾನೆ ಇಲ್ಲೋ. ನಾನೇ ಮೇಲ್ ಬಿದ್ದು ಬಿದ್ದು ಎಷ್ಟಂತ ಮಾತಾಡ್ಸ್ಲಿ, ನನಗೆ ಒಂಥರ ಅವಮಾನ ಆಗಂಗೆ ಆಗ್ತೈತ್ ಕಡ್ಲ ಲೆಕ್ಕಾಚಾರಿ. ಎಷ್ಟು ಮಾತಾಡ್ಸಿದ್ರು ಏನ್ ತಲೆನೇ ಹಾಕೊಳ್ತಿಲ್ಲ, ತಲೆನೇ ಕೆಡಿಸ್ಕೊಳ್ತಿಲ್ಲ. ಟೀ ಕೊಡೋಕೆ ಹೋದ್ರು ನಮ್ಮ ಅಣ್ಣ ಟೀನು ಇಸ್ಕೊಳಲ್ಲ ಕರೆಕ್ಟಾಗಿ, ಅಲ್ಲಿ ಇಡು ಅಂತ ಹೇಳ್ತಾನೆ. ಇನ್ನೂ ನನ್ನ ಮೇಲೆ ಕೋಪ ಕಡಿಮೆ ಆಗಿಲ್ವಲ್ಲ, ಅಥವಾ ನನ್ನ ಮೇಲೆ ಏನಾರ ಅನುಮಾನ ಏನಾರ ಶುರು ಆಗೈತ ಏನು? ಶಂಕರಣ್ಣರೇ, ನೀವೇ ನಿಮ್ಮಿಚ್ಚಿಂದ ನೀವೇ ಏನನ್ನ ತಿಳ್ಕೊಬಿಡ್ರಿ, ಸುಮ್ಕಿರ್ರಿ, ನೋಡೋಣ. ಯಾಕೆ ಈ ರೀತಿ ಎಲ್ಲ ತಿಳ್ಕೊಳ್ತಿದ್ದೀರಾ ನೀವು? ನೋಡೋಣ ಅಂತ ಕಣ್, ತಡೀರಿ. ಈಗ ಇಲ್ವಾ ಶೇಖರಣ್ಣರು, ಇಲ್ವಾ ಇವಾಗ? ಇಲ್ಲ ಕಣ್ಲ, ಅವ್ರೆಲ್ಲೂ ಹೋಗಿದ್ದಾರೆ. ಇನ್ನೆಲ್ಲ ಹೋಗ್ತಾರೆ? ಹೊಲತಾವ್ಲು ತೋಟತಾವ್ಲು ಎಲ್ಲಾರು ಹೋಗ್ತಾರೆ, ಇಲ್ಲ ರಂಗಜರ್ಮ ಅಂತವ ಅಲ್ಲಿ ಕೂತ್ಕೊಂಡ್ಬಿಟ್ಟು ಆ ಸಾವುಕಾರರು, ಆ ಲೆಕ್ಕಾಚಾರಿ, ಆ ಗೌಡ್ರು ಎಲ್ಲಾರು ಕೂತ್ಕೊಂಡು ಹರಟೆ ಹೊಡ್ಕೊಂಡು ಮಾತಾಡ್ಕೊಂಡು ಚೆನ್ನಾಗಿ ಟೈಮ್ ಕಳೀತಿದ್ದಾರೆ. ಇನ್ನೇನು ನಮ್ಮ ಸಾಹಸ ಬಿಟ್ಟಾದ್ಮೇಲೆ ಅವ್ರ ಜೊತೆ ಚೆನ್ನಾಗಿದ್ದಾರಲ್ಲ, ಇನ್ನೇನು ಅವ್ರ ಜೊತೆ ಇದ್ದಾಗ್ಲೇ ಅಲ್ವಾ ನಮ್ಗೆಲ್ಲಾರ್ಗು ನಮ್ಮಣ್ಣ ಬೈಯೋದು, ರೇಗಾಡ್ಸೋದು, ಆಸ್ತಿಲೆಲ್ಲ ಪಾಲ್ ಕೇಳೋದು, ಹಿಂಗೆಲ್ಲ ಮಾಡ್ತಿರೋದು. ಎಲ್ಲ ಅವ್ರ ಜೊತೆನೇ ಇದಾನ ಕಣಪ್ಪು. ಇರ್ಲಿ ಕಣ್, ಬಿಡ್ರಿ. ಶಂಕರಣ್ಣರೇ, ಇರ್ಲಿ ಇರ್ಲಿ, ಎಷ್ಟು ದಿವಸ ಇರ್ತಾರೆ, ನಾವು ನೋಡ್ಕೊಳ್ಳೋಣಂತೆ, ಸುಮ್ಕಿರ್ರಿ. ನಾನು ಹೇಳ್ದಂಗೆ ಮಾಡ್ತಾ ಹೋಗ್ರಿ, ನೀವು ತಲೆ ಹಾಕಿ ಕೆಡ್ಸ್ಕೊಂತೀರಾ. ಒಂದಲ್ಲ ಒಂದ್ ದಿವಸ ನಿಮ್ಮ ಅಣ್ಣ ನಿಮ್ ಜೊತೆ ಮಾತಾಡ್ಸ್ಬೇಕು. ಈಗ ಸ್ವಲ್ಪ ದಿವಸ ಕೋಪ ಐತೆ, ಹಿಂಗ ಆಡ್ತಿದಾರೆ. ಒಂದಲ್ಲ ಒಂದ್ ದಿವಸ ನಿಮಗೆ ಮಾತಾಡ್ಸ್ತಾರೆ, ಚೆನ್ನಾಗಿ ನೋಡ್ಕೊಂತಾರೆ. ಆಮೇಲಿಂದ ನಿಮ್ ಆಟ ಶುರು ಮಾಡಿರಂತೆ, ಸುಮ್ಕಿರ್ರಿ ನೀವು. ಲೆಕ್ಕಾಚಾರಿ ಏನು ಮಾತಾಡಬೇಡ, ಸುಮ್ಕಿರು. ನಮ್ಮ ಅಣ್ಣ ಬರ್ತಿದ್ದಾನಲ್ಲೇ, ನಡ್ಕೊಂಡು ಬರ್ತಿದ್ದಾನೆ, ಏನು ಮಾತಾಡ್ಸ್ಬೇಡ, ಸುಮ್ಕಿರು. ಹೌದ್ರಾ? ಶಂಕರಣ್ಣರೇ, ಹಂಗಾರೆ ನೀವೇ ಇವಾಗ, ಅಣ್ಣ ಎಲ್ಲಿ ತೋಟದ ಹತ್ರ ಹೋಗಿದ್ದೇನಾ, ತಿಂಡಿ ತಿಂದೇನಾ, ಹಂಗೆ ಹಿಂಗೆ ಅಂತ ನೀವೇ ಮಾತಾಡ್ಸ್ರಿ, ಅದೇನಂತ ಕೇಳ್ರಿ. ನೀವೇ ಮೇಲ್ ಬಿದ್ದು ಮಾತಾಡ್ಸ್ರಿ, ಮತ್ತೆ ಮಾತಾಡ್ಸಲ್ಲ ಅಂತ ನೀವು ಹಂಗೆ ಸುಮ್ಕಾಗ್ಬೇಡ್ರಿ, ಸರಿನಾ? ಶೇಖರಣ್ಣರೇ ಎಲ್ಲೋಗಿದ್ರಿ? ಎಲ್ಲೋಗನ್ಲ ಸಿದ್ದಣ್ಣ, ಇಲ್ಲೇ ಹೋಗಿದ್ದೆ, ಒಂದ್ ಸ್ವಲ್ಪ ಕೆಲಸ ಇತ್ತು. ತೋಟದ ಹತ್ರ ಹೋಗಿದ್ದೆ ಕಣಪ್ಪ. ಒಂದ್ ಸ್ವಲ್ಪ ಬಾಳೆ ಸಸಿಗಳಿಗೆ ಗೊಬ್ಬರ ಹಾಕಿಸ್ಬೇಕಿತ್ತು, ಅದಕ್ಕೆ ಗೊಬ್ಬರ ಎಲ್ಲೂ ಸಿಗ್ತಿರಲಿಲ್ಲ. ನಮ್ಮೂರಲ್ಲಿ ಯಾರು ಗೊಬ್ಬರ ಕೊಡೋರು ಯಾರು ಇದಾರಾ? ನಮ್ಮೂರಲ್ಲಿ ಏನಾರು ಸಿಗುತ್ತಾ, ಅಥವಾ ಬೇರೆ ಪಕ್ಕದೂರಲ್ಲಿ ಎಲ್ಲಾರು ತಗೋಬೇಕಾ ಅಂತ ಕೇಳೋಣಂತ ಹೋಗಿದ್ದೆ ಕಣ್ಲ ಪಾಪ. ಅಣ್ಣ, ನೀನ್ ಯಾಕೆ ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಳ್ತೀಯ? ನಾನು ನೋಡ್ಕೊಳ್ತೀನಿ ಕಣ್, ಬಿಡ. ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ? ಗೊಬ್ಬರ ತಾನೆ, ಎಷ್ಟು ಲೋಡ್ ಬೇಕಿತ್ತು ಹೇಳು. ಇನ್ನೇನು ಬಾಳೆ ಸಸಿಗಳಿಗೆ ಮಾತ್ರ ಅಲ್ವಾ ಈಗ ಗೊಬ್ಬರ ಬೇಕಾಗಿರೋದು? ಇಲ್ಲ ಕಣ್ಲ ಪಾಪ, ಬಾಳೆ ಸಸಿಗಳಿಗೆ ಮಾತ್ರ ಅಲ್ಲ ಕಳ್ಳೆ. ಒಂದ್ ಸ್ವಲ್ಪ ತೆಂಗಿನ ಸಸಿಗಳು ಹಾಕ್ಸನ್ ಕಣ. ತೆಂಗಿನ ಸಸಿ, ಅಡಿಕೆ ಸಸಿನೂ ಹಾಕ್ಸನ. ಅಲ್ಲಿ ಹೊಲ ಆಯ್ತಲ್ಲ, ಅದ್ರಲ್ಲಿ ಇನ್ನೇನು ಬೆಳೆ ಎಲ್ಲ ಏನಿಲ್ಲ, ಅದ್ರಲ್ಲೂ ಕೂಡ ತೆಂಗಿನ ಸಸಿ, ಅಡಿಕೆ ಸಸಿ ಎಲ್ಲ ಹಾಕ್ಸನಂತೆ. ಒಂದ್ 10 ಲೋಡು ಗೊಬ್ಬರ ತರಿಸ್ಬಿಡು ನೋಡಿ, ಸರಿನಾ? ಕಣ ಅಣ್ಣಯ್ಯ, ಆಯ್ತು ತರ್ಸನಂತೆ ಕಣ್, ಹೇಳು. ನೀನ್ ತಿಂಡಿ ತಿಂದೆ ಅನ್ನು? ತಿಂಡಿ ಮಾಡ್ಕೊಂಬಂದೇನ ಅಣ್ಣಯ್ಯ? ಇಲ್ಲ ಕಣ್ಲ ಪಾಪ, ತಿಂಡಿ ತಿಂದಿಲ್ಲ, ಏನು ಇಲ್ಲ ಇನ್ನು. ಸಿಕ್ಕಾಪಟ್ಟೆ ಹೊಟ್ಟೆ ಬೇರೆ ಹಸಿತೈತೆ ಅಣ್ಣ. ಬಾ, ಅಮ್ಮನೇ ಮನೇಲಿ ಮಾಡಿದ್ದಾರೆ. ನಾನು ಇನ್ನು ತಿಂಡಿ ತಿಂದಿಲ್ ಕಣೋ. ನಾನು ಇಷ್ಟೊತ್ತವರೆಗೂ ನಿನ್ಗೆ ಕಾಯ್ಕೊಂಡು ನಿಂತಿದ್ದೆ. ಬರ್ಲಿಲ್ವಲ್ಲ ನಮ್ಮ ಅಣ್ಣಯ್ಯ ತಿಂಡಿ ತಿನ್ನೋದಂದ್ರೆ, ನಮ್ಮ ಅಣ್ಣ ಬರ್ಲಿಲ್ವಲ್ಲ ಅಂತ ನನಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ. ಆದ್ರೆ ನೀನ್ ಬಂದಿಲ್ಲ ಅಂತ ನಿನ್ಗೋಸ್ಕರ ಕಾಯ್ಕೊಂಡಿದ್ದೆ ಇಷ್ಟೊತ್ತವರೆಗೂ. ಬಾರ ಅಣ್ಣಯ್ಯ, ತಿಂಡಿ ತಿನ್ನೋಣ. ಬಾ, ಹೋಗೋಣ ತಿಂಡಿ ತಿನ್ನೋಣ. ಲೇ ಸಿದ್ದಣ್ಣ, ನೀನ್ ತಿಂಡಿ ತಿಂದೇನಾ? ಬಾರ ತಿಂಡಿ ತಿನ್ನು ಕಣ್. ಬಾರ ಸಿದ್ದಣ್ಣ, ನೀನು ನಮ್ ಜೊತೆನೆ ಕೂತ್ಕೊಂಡು ತಿನ್ನುವಂತೆ ಕಣ್, ಬಾ. ಪಾಪ ಶಂಕರಣ್ಣ, ಇನ್ನೊಂದ್ ಹೇಳೋದು ಮರ್ತು ಬಿಟ್ಟ ಕಣ್ಲೆ. ಇಷ್ಟು ದಿವಸ ನಿನ್ ಮೇಲೆ ರೇಗಾಡೋದಿಕ್ಕೆ, ಕೋಪ ಮಾಡ್ಕೊಂಡಿದ್ದಕ್ಕೆ, ನಿನಗ್ ಬೊಯ್ದಕ್ಕೆ ಎಲ್ಲದಕ್ಕೂ ಬೇಜಾರ್ ಮಾಡ್ಕೊಬೇಡ ಕಣ ಶಂಕರಣ್ಣ. ಏನ ಅಣ್ಣ ಬೊಯ್ದಿದ್ದೀನಂತ ತಿಳ್ಕೊಂಬಿಟ್ಟು ಮನ್ಸಿಗೆ ಏನು ಹಾಕಣಕ್ ಹೋಗ್ಬೇಡ ಕಣೋ. ಸಮಾಧಾನ ಮಾಡ್ಕ, ಆಯ್ತಾ? ಇನ್ನೊಂದ್ ದಿವಸ ಈ ರೀತಿ ಎಲ್ಲ ಮಾಡಲ್ಲ ನಿನ್ಗೆ. ಚೆನ್ನಾಗಿ ಇರೋಣ, ಅಣ್ಣ ತಮ್ಮ ಅಂದ್ಮೇಲೆ ಇಬ್ರು ಚೆನ್ನಾಗಿರೋಣ.
ಒಟ್ಟಿಗೆ ಇರೋಣ, ಒಟ್ಟಿಗೆದೇನೆ ಹೊಲ ಆಸ್ತಿ ತೋಟ ಗದ್ದೆ ಎಲ್ಲ ಚೆನ್ನಾಗಿ ನೋಡ್ಕೊಂಬಿಟ್ಟು ಚೆನ್ನಾಗಿರೋಣ. ನಾವು ಚೆನ್ನಾಗಿದ್ರೇ ಅಲ್ವೇನೋ ಅಮ್ಮನೂ ಖುಷಿ ಖುಷಿಯಾಗಿರೋದು, ಅಮ್ಮ ಅಪ್ಪ ಎಲ್ಲ ಖುಷಿ ಖುಷಿಯಾಗಿರ್ತಾರೆ. ನಾವಿಬ್ರು ಜಗಳ ಮಾಡ್ಕೊಂಡ್ರೆ ಕೋಪ ಮಾಡ್ಕೊಂಡ್ರೆ ಅವ್ರಿಗೂ ಮನ್ಸಿಗೆ ನೆಮ್ಮದಿ ಇಲ್ದಂಗೆ ಒಂಥರ ಬೇಜಾರಾಗ್ತಿರುತ್ತೆ ಅವ್ರಿಗೂ. ಆಯ್ತಾ? ಚೆನ್ನಾಗಿರೋಣ. ನಾನು ಬೈದುದಕ್ಕೆಲ್ಲ ಬೇಜಾರು ಮಾಡ್ಕೊಬೇಡ ಕಣ್ಲಲ್ಲೇ ಪಾಪ, ಮತ್ತೆ ಮನ್ಸಿಗೆ ತಗೋಬೇಡ ಕಣವು. ಏನಣ್ಣಯ್ಯ ಹಿಂಗೆಲ್ಲ ಹೇಳ್ತಿದ್ಯಾ? ಅಲ್ಕಣ ಅಣ್ಣಯ್ಯ, ನೀನ್ ನನಗೆ ತಂದೆ ಸಮಾನ ಅಲ್ವೇನಾ? ನೀನ್ ಯಾವತ್ತೂ ಕೂಡ ನನಗೆ ಏನು ಹೇಳಿದ್ರು ಕೂಡ ಬೈದ್ರು ಕೂಡ ನನಗೆ ಬುದ್ಧಿ ಕಲಿಯಕ್ಕೆ ಒಳ್ಳೇದಾಗ್ಲಿ ಅಂತ, ನನ್ನ ತಮ್ಮ ಉದ್ಧಾರ ಆಗ್ಲಿ ಅಂತಾನೆ ಹೇಳೋದು. ಅದರಲ್ಲಿ ನಾನು ಬೇಜಾರು ಮಾಡ್ಕೊಂಡ್ರೆ ಸರಿ ಆಗುತ್ತಾ? ಇದು ಒಳ್ಳೆ ಚೆನ್ನಾಗಿ ಮಾತಾಡ್ತೀಯಪ್ಪ ನೀನು. ನನಗೆ ಏನೇನಂದ್ರೆ ಏನು ಬೇಜಾರಿಲ್ಲ ಕಣ ಅಣ್ಣಯ್ಯ. ಸರಿನಾ? ಬರ್ರಿ ತಿಂಡಿ ತಿನ್ನೋಣ. ಅಣ್ಣ, ಇನ್ನೊಂದು ಹೇಳೋದು ಮರ್ತು ಬಿಟ್ಟೆ. ನಾನೇನಾದ್ರೂ ನಿನ್ಗೆ ಕೋಪದಿಂದ ಮಾತಾಡಿದ್ರೆ, ಏನಾದ್ರು ಬೈದಿದ್ರೆ ನೀನು ಬೇಜಾರು ಮಾಡ್ಕೋಬೇಡ ಕಣ ಅಣ್ಣಯ್ಯ. ನಾವಿಬ್ರು ಒಟ್ಟೆಗಿದ್ದು ಚೆನ್ನಾಗಿ ತೋಟ ಹೊಲ ಗದ್ದೆ ಮನೆ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗೋಣ. ಎಲ್ಲದಕ್ಕಿಂತ ಜಾಸ್ತಿ ನಾವೇ ಇಂಪ್ರೂವ್ ಆಗೋಣ. ಇಡೀ ಊರಿಗೆದೇನೆ ನಾವೇ ಸಾವುಕಾರರು ಆಗನ್ ಕಣ ಅಣ್ಣಯ್ಯ. ಚೆನ್ನಾಗಿರೋಣ ಮಾತ್ರ ನಾವು. ಆಯ್ತೇನಣ್ಣಯ್ಯ? ನೀನ್ ಏನಿದ್ರು ನನ್ನ ಮುಂದೆ ಹೇಳ್ಕ, ಕೋಪ ಮಾಡ್ಕೋಬೇಡ ಕಣ ಅಣ್ಣಯ್ಯ. ಆಸ್ತಿ ಎಲ್ಲ ಪಾಲು ಮಾಡ್ಕೊಂಡು ನಂಗೆಲ್ಲ ಹೇಳ್ಬೇಡ. ಚೆನ್ನಾಗಿರೋಣ. ಇಲ್ಲ ಕಣ್ಲ ಪಾಪ, ನನಗೆ ನಿನ್ ಮೇಲೆ ಏನಂದ್ರೆ ಏನು ಬೇಜಾರಿಲ್ಲ ಕಣ. ನಾನು ಕ್ಷಮಿಸಿದೀನಿ. ನಾವಿಬ್ರು ಚೆನ್ನಾಗಿರೋಣ, ಒಂದಾಗಿರೋಣ. ಆಯ್ತಾ? ಏನ್ರಲ್ಲ ತಿರ್ಗಾ ಏನಾರು ಚರ್ಚೆ ಗಿರ್ಚೆ ಏನಾರು ಮಾಡ್ಕೊಂತಿದ್ರ? ಏನ್ರಲ್ಲ ಜಗಳ ಈಗ್ಲ ಮಾಡ್ತಿದ್ದೀರ ಏನ್ರಲ್ಲ ನೀವು? ಪದೇ 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 ಏನ್ ಆಟ ಅನ್ಕೊಂಡಿದ್ದೀರ ಏನ್ರಲ್ಲ ನೀವು? ನಿಮ್ಮಿಬ್ರಿಗೂ ಮನೆ ಬಿಟ್ಟು ಆಚೆ ಕಡೆ ಕಳಿಸ್ಬಿಡ್ತೀನಿ. ಏನ್ ಅನ್ಕೊಂಡಿದ್ದೀರಾ ನೀವು? ನಾನ್ ಇರುವಾಗ್ಲೇ ನನ್ ಕಡೆ ಮುಂದೆನೆ ಅಣ್ಣ ತಮ್ಮ ಇಬ್ರು ಜಗಳ ಮಾಡ್ಕೊಳೋದು, ವಾದ ಮಾಡ್ಕೊಳೋದು. ಏನ್ರಲ್ಲ ನಿಮ್ದು ಗೋಳು? ಎಷ್ಟಂತಾನಲ್ಲ ಕೇಳೋದ್ ನಾನು. ನನಗೂ ಸಾಕಾಗಿ ಹೋಗ್ಬಿಟ್ಟಿದೀನಿ. ನನಗ್ ಬರ್ತಾ ಇರೋ ಕೋಪಕ್ಕೆ ಇಬ್ರಿಗೂ ಮನೆಯಿಂದ ಆಚೆ ಕಡೆ ಕಳಿಸ್ಬಿಡ್ತೀನಿ. ನಾನು ಹೇಳ್ದಾಗ ಮಾತು ಕೇಳ್ಕೊಂಡು ತೆಪ್ಪಗಿರ್ಬೇಕು ನೀವು. ತಿರ್ಗಾ ಏನ್ರಲ್ಲ ಜಗಳ ನಿಮ್ದು? ಎಲ್ಲ ಶೇಖರಣ ನಿಂದು? ಎಲ್ಲ ಪಾಪ ನಿಂದು? ನಿಂದೆಲ್ಲ ನಿಂದು? ಯಾಕಂದ್ರೆ ಹಿಂಗ್ ಆಡ್ತಿದ್ದೀರಾ? ಅಮ್ಮ ನೋಡು, ಅಮ್ಮವು ಸುಮ್ಕಿರಮ್ಮ. ನಾವೇನು ಜಗಳ ಮಾಡ್ತಿಲ್ಲ ಕಣಮ್ಮವು. ಇಬ್ರು ಒಂದಾಗಿದ್ದೀವಿ, ಚೆನ್ನಾಗಿ ಇದೀವಿ ಕಣಮ್ಮ. ಏನು ಚರ್ಚೆ ಏನು ಮಾಡ್ಕೊಂತಿಲ್ಲ ಕಣಮ್ಮ, ಖುಷಿ ಖುಷಿಯಾಗಿದ್ದೀವಿ. ಕೇಳಬೇಕಾರೆ ಶಂಕರಪ್ಪಂಗೆ. ಎಲ್ಲ ಪಾಪ ಹೇಳ ಅಮ್ಮಂಗೆ ನೀನಾದ್ರೂ. ಅಮ್ಮ, ಏನು ಜಗಳ ಮಾಡ್ಕೊಂತಿಲ್ಲ, ಏನು ಚರ್ಚೆ ಮಾಡ್ಕೊಂತಿಲ್ಲ, ನಾವು ಆರಾಮಾಗಿ ಇದ್ದೀವಿ. ನೀನೇನು ಯೋಚನೆ ಮಾಡಬೇಡ, ಸುಮ್ಕಿರಮ್ಮ. ನಾವೇನು ಮಾತಾಡ್ತಿದ್ವು ಅಂದ್ರೆ, ಅದೇ ಬಾಳೆ ಸಸಿಗಳಿಗೆ ಗೊಬ್ಬರ ಹಾಕ್ಸ್ಬೇಕಿತ್ತಲ್ಲ, ಎಲ್ಲಿಂದ ತಗೊಂಬರೋದು ಏನು, ಈಗ ಅಡಿಕೆ ಸಸಿಗಳು ಹಾಕ್ಸೋಣ, ತೆಂಗಿನ ಸಸಿಗಳು ಹಾಕ್ಸೋಣ ಅಂತ ಎಲ್ಲ ಮಾತಾಡ್ತಿದ್ದು ಕಣಮ್ಮ. ಗೊಬ್ಬರ ಎಲ್ಲಿ ಸಿಗುತ್ತೆ, ಎಷ್ಟು ಲೋಡ್ ತರ್ಸೋಣ ಅಂತ ಎಲ್ಲ ಮಾತಾಡ್ತಿದ್ದು ಕಣಮ್ಮ. ನೀನು ಏನು ಯೋಚನೆ ಮಾಡಬೇಡ, ನಡಿಯಮ್ಮ. ನಮ್ಮ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ ನೀನು. ನಾವು ಆರಾಮಾಗಿ ಇರ್ತೀವಿ, ಆರಾಮಾಗಿ ಇದ್ದೀವಿ. ಇಬ್ರು ಸೇರ್ಕೊಂಡ್ಬಿಟ್ಟು ಮನೆ ತೋಟ ಹೊಲ ಗದ್ದೆ ಎಲ್ಲ ಚೆನ್ನಾಗಿ ನೋಡ್ಕೊಳ್ತೀವಿ. ಇನ್ಮೇಲೆ ಏನು ಜಗಳ ಮಾಡ್ಕೊಳಲ್ಲ. ನೀನು ಏನು ತಲೆಗೆ ಹಾಕಬೇಡ ಕಣಮ್ಮ. ಅಪ್ಪ ಹಿಂಗೂ ಹೇಳು, ಸರಿನಾ? ನಡಿ. ತಿಂಡಿ ಏನ್ ಮಾಡಿದೀಯಮ್ಮ? ಹೊಟ್ಟೆ ಹಸಿತೈತೆ, ಸಿಕ್ಕಾಬಟ್ಟೆ ಹೊಟ್ಟೆ ಹಸಿತೈತೆ. ತಿಂಡಿ ತಿಂತಿಕೊಂಡು ನಡಿಯಮ್ಮ. ಏನ್ಲ ಪಾಪ ಹಿಂಗ್ ಹೇಳ್ತಿದ್ಯಾ? ನೀನ್ ಹೇಳ್ತಿರೋದು ದಿಟ ಎಲ್ಲ ಪಾಪ. ಇಬ್ರು ಒಂದಾಗಿದ್ದೀರಾ? ಕೋಪ ಮಾಡ್ಕೊಳ್ತಿಲ್ವಾ? ಲೇ ಪಾಪ, ಶೇಖರಣ, ನೀನ್ ಹೇಳ್ತಿರೋದು ನಿಜ ತಾನೆ? ಆಸ್ತಿಲಿ ಪಾಲ್ ಬೇಕು, ಆಸ್ತಿಲಿ ಪಾಲ್ ಕೊಡ್ರಿ, ಮನೇಲಿ ಪಾಲ್ ಕೊಡ್ರಿ, ತೋಟದಲ್ಲಿ ಪಾಲ್ ಕೊಡ್ರಿ ಅಂತ ಬೇರೆ ಹೇಳ್ತಿದ್ದೆ ನೀನು. ಈಗ ನೋಡಿದ್ರೆ ಹಿಂಗ್ ಹೇಳ್ತಿದ್ಯಾ? ಏನ್ಲ ಪಾಪ, ನೀನ್ ಹೇಳ್ತಿರೋದು ನಿಜ ತಾನೆ? ಏನು ಆಸ್ತಿ ಗಿಸ್ತಿಲಿ ಎಲ್ಲೂ ಪಾಲ್ ತಗೊಂತಿಲ್ಲ ತಾನೆ? ಇಬ್ರು ಒಂದಾಗಿದ್ದೀರಾ ತಾನೆ? ತಿರ್ಗಾ ಏನು ಜಗಳ ಈಗ್ಲ ಮಾಡ್ತಿಲ್ಲ ತಾನೆ ನೀವು? ಏನು ಇಲ್ಲ ಕಣಿ ಹೇಳಮ್ಮ. ಯಾಕೆ ಜಗಳ ಮಾಡಕ್ ಹೋಗೋಣ? ಅದೇನೋ ಅಂತಾರಲ್ಲ ಹಂಗೆ. ಸದ್ಯ ಇಬ್ರು ಇಷ್ಟು ದಿವಸ ಪಾಪ ಶಂಕರಪ್ಪನೂ ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ನಾನು ಉದಾಸೀನ ಮಾಡ್ಕೊಂಬಂದ್ರು ಕೂಡ ಅಪ್ಪಯ್ಯ ಕಾಯಿಲೆ ಬಿದ್ದಾದ್ಮೇಲೆ ತೋಟ ಹೊಲ ಗದ್ದೆ ಅಂತ ಅವನು ಶ್ರಮ ಪಟ್ಟಿದ್ದಾನೆ, ಎಲ್ಲ ಉಳಿಸ್ಕೊಂಡ್ ಬಂದಿದ್ದಾನೆ. ಈಗ ಸುಮ್ನೆ ಅವನ ಮೇಲೆ ದೂರದ್ ಯಾಕಮ್ಮ? ಏನು ಇಲ್ಲ. ನೀನೇನು ಯೋಚನೆ ಮಾಡಬೇಡ ಕಣಮ್ಮ, ಸರಿನಾ? ನಾವು ಆರಾಮಾಗಿ ಇದ್ದೀವಿ, ಆರಾಮಾಗಿ ಇರ್ತೀವಿ ಅಣ್ಣ ತಮ್ಮ ಎಲ್ಲಾರು. ಅಮ್ಮ, ತಿಂಡಿ ಏನ್ ಮಾಡಿದೀಯಮ್ಮ? ತಿಂಡಿ ಚಪಾತಿ ಮಾಡಿದೀನಿ ಕಣ್. ಬರ್ರಿ, ಚಪಾತಿ ಮಾಡ್ಬಿಟ್ಟು ಮೊಟ್ಟೆ ಪಲ್ಯ ಮಾಡಿದೀನಿ, ತಿನ್ನಿರಂತೆ. ಯಾಕಪ್ಪ ಹೆಂಗ ಸದ್ಯ ನೀವಿಬ್ರು ಚೆನ್ನಾಗಿದ್ರೆ ಸಾಕಲ್ರಪ್ಪ ನನಗೆ. ಕಣ್ ಮುಂದೆ ಹಿಂಗೆ ಜಗಳ ಮಾಡ್ಕೊಳೋದು, ಆಸ್ತಿಲ್ ಪಾಲ್ ಬೇಕು, ಒಂದೇ ಕುಟುಂಬ ಚೆನ್ನಾಗಿದ್ದು ಕುಟುಂಬ ಹೊಡೆದೋದ್ರೆ ನನಗೆ ಹೊಟ್ಟೆ ಉರ್ದೋಗಂಗ ಆಗ್ತಿತ್ತು, ನೆಮ್ಮದಿನೇ ಇಲ್ದಂಗ ಆಗಿತ್ತು. ಸದ್ಯ ಹಿಂಗೆ ಇರ್ಬೇಕಲ್ರಲ್ಲ ಪಾಪ. ಜಗಳ ಮಾಡ್ಕೊಬೇಡ್ರಿ ಇನ್ನೊಂದ್ ದಿವ್ಸ. ಕೋಪ ಮಾಡ್ಕೊಬೇಡ್ರಿ. ಲೇ ಪಾಪ, ನೀನು ಅಷ್ಟೇ ಕಳ್ಳ ಶಂಕರಪ್ಪ. ನೀನು ಅಣ್ಣ ಅಂದ್ಮೇಲೆ ಅವನಿಗೆ ಎಷ್ಟು ಮರ್ಯಾದೆ ಕೊಡ್ಬೇಕು, ಎಷ್ಟು ಗೌರವ ಕೊಡ್ಬೇಕು, ಎಷ್ಟು ಬೆಲೆ ಕೊಡ್ಬೇಕು ಅಷ್ಟು ಕೊಡ್ಬೇಕು. ಅವನಿಗೆ ತೀರ್ಸಿ ಮಾತಾಡೋದು ಹಿಂಗೆಲ್ಲ ಮಾಡಬಾರ್ದು, ಆಯ್ತಾ? ಒಟ್ನಲ್ಲಿ ಚೆನ್ನಾಗಿರಪ್ಪ.